ಅಲ್ಲ ಕಂಡ ಪಾಪ ನಾವು ಏಟತ್ತ ಬಂದು ಅವ ಅಜ್ಜನ ಬಾರ ಅಜ್ಜ ಅಂತಂದೇಳಿ ಅಂದಿದ್ದೀನಿ ಈಟತ್ತಾದ್ರೂ ಬರಲಿಲ್ಲ. ಅಲ್ಲಿ ಯಾರು ಸಿಕ್ಕರೆ ಮಾತಾಡ್ಕೊಂಡು ನಿಂತ್ಕೊಂಡದಾನೆ. ಎಲ್ಲ ತಗೋನು ಪಾಠ ಮಾಡ್ಕೊಂಡು ನಿಂತ್ಕೊಂತಾನೆ. ಇವತ್ತು ನಮ್ಮಮ್ಮ ನೀರೂರಿಗೆ ಹೋಗ್ತೀವಿ ಅಂತಂದೇಳಿ ಸರ್ಕೊಟ್ಕು ಡಬ್ಬ ಸರ್ಕೊಂಡು ಬತ್ತಾನೆ ಡಂಗೂರನ. ಬಸ್ ಗೀಸ್ ಬಂದ್ರತ್ತೆ ಮಾಡಿರತ್ತೆ ಅಂತಂದಂಬಲ್ಲ ಎಟ್ಲ ಬಂದದತ್ತೆ ಈಟತ್ತಾದ್ರೂ ಬರಲಿಲ್ಲ ಕೂಗಲ್ಲ. ಯಾಕಂಗೆ ಬಿಡ್ಕೊಂತೀಯ ಹಿಂದೆ ಬಂದು ನಿಂತಿದ್ದೀನಿ ಇನ್ನೆಲ್ಗೋಗ ನಾನು ಯಾರು ಡಬ್ಬ ಸಾರಕ್ಕೆ ಹೋಗೋಣ ಅಲ್ಲಿ ಗೊತ್ತಿದ್ದಮ್ಮ. ಅಜಯ್ ಅಣ್ಣ ಮಾತಾಡಿಸ್ತಾ ಎಲ್ಗ ಜಾಮ್ ತಂದಂದ ಅಮ್ಮನೀರ್ಗೆ ಹೋಗ್ತೀವಿ ಅಂತಂದು ಹೇಳಿ ಬಂದಮ್ಮ. ನಿನ್ನಿಂದೆ ಬಂದಿದ್ನಿ ಹಂಗೇನೆ ಎತ್ತಗೋದು ನಾವು ಅಜ್ಜ ಅಂತಂದೇಳಿ ಉರ್ಸಾಡ್ತೀಯ ಹಂಗೇನೆ. ನಿನ್ನ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ನಾನು ನೀನೇನು ಬೇಡ ಅಂತ ನಾನು ಇದ್ದೆ ಮನೆ ತೆಗಿರ್ಲಿ ಅಂತ ನಾನಂದರೆ ಆಗ ಅವನ ಇದಾನಲ್ಲ ಹುಡುಗ ಕರ್ಕೊಂಡೋಗವ ಎರಡು ಹುಡುಗನ ಬೇರೆ ಕರ್ಕೊಂಡು ಹೋಗ್ತೀಯ ಕೈ ಹಿಡ್ಕೊಂಡು ಎಲ್ಲಿ ನೀನು ಒಬ್ಬಳೇ ಹೋಗ್ತೀಯ ಅಂತಂದೇಳಿ ಒಳ್ಳಿಸ್ತ. ನನಗೆ ಗೊತ್ತು ನೀನು ಜಲ್ದು ಬಸ್ ಸ್ಟ್ಯಾಂಡಿಗೆ ಬರೋಣಂಬಲ್ಲ. ಬಸ್ ಬಂದು ಹೋದ್ರೆ ಏನು ಮಾಡೋದು ಅಲ್ಲೇ ಒಂದು ಹೋಗೈತಿ ಇನ್ನೊಂದು ಬತ್ತೈತಿ ಅಂತಂದೇಳಿ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಈ ಹುಡುಗರು ಬೇರೆ ಇಲ್ಲಿ ಕರ್ಕೊಂಡು ನಿಲ್ಲಿಸ್ಕೊಂಬಕ್ಕಾಗಲ್ಲ. ಜಲ್ದು ಬರ್ಬೇಕು ತಾನೆ. ಎಲ್ಲರ ಕೂಟನು ಹೇಳಕ್ಕೆ ಹೋಗ್ಬಾರ್ದು ಎಲ್ಗೆ ಹೋಗಿ ಅಂತ. ಎಲ್ಗೂ ಇಲ್ಲ ಅಂತಂದೇಳಿ ಸುಮ್ಮನೆ ಬರೋಕ್ಕಾಗಲ್ಲಿ. ಏನು ಕಂಡಾರ ಕೂಟೆಲ್ಲ ಮಾತಾಡ್ಕೊಂಡು ಹಂಗೇನೆ ಎಲ್ಲ ಡಬ್ಬ ಸಾರಿಗೆ ಬಿಡ್ತೀಯ. ಪಾಪ ಟೈಮ್ ಏಟಾಗೈತಲ್ಲ ಬಸ್ ಬರೋ ಹೊತ್ತಾಗೈತೆ ನಾನು ನೋಡಲ್ಲ ಬಸ್ಸು. ಅಲ್ಲಿ ಒಂದು ಹೊತ್ತು ಅಂತಂದಂತಾರೆ ಇನ್ನೊಂದು ಬರ್ತೈತಿ ಅಂತಂದೇಳಿ ನಾವು ಅಪರೂಪಕ್ಕೆ ಹೊಲ್ಟಿದ್ದ ದಿವಸನೇ ಬರೋಲ್ಲ ಬಸ್ಸು. ಇವತ್ತು ಇಟತಿ ಬರಬೇಕಾಗಿತ್ತು. ಅದೇ ನಾನು ಆಗ್ಲೇ ಬರ್ಬೇಕಾದ್ರೆ ಲಸ್ ಮಾಡ್ತಾರೆ ಮಂತಕ್ಕೋಗಿದ್ದೆ. ಆಗ್ಲೇ ಹೇಳ್ತು ಲಸ್ ಮತ್ತೆ ಆಲೇನೆ ಆಲೆ 9:45 ಆಗೈತೆ ಅಂತಂದೇಳಿ. ಈಗ ಇಟತಿಗೆ 10 ಗಂಟೆ ಆಗಿರುತ್ತೆ. 10 ಗಂಟೆಗೆ ಇಟತಿ ಬರಬೇಕಾಗಿತ್ತು ಬಸ್ಸು. ಈಗೊಂದು ಹೋಗಿತ್ತು. ನಾವಿನ್ನು ಅಲ್ಲಿ ಬರ್ಬೇಕಾದ್ರೆ ಹೋತು ಬಸ್ಸು. ಅಲ್ಲಿ ಗೇಟ್ನಾಗಿನ ನಡ್ಕೊಂಬತ್ತಾ ಇದ್ವಲ್ಲ ಅವಾಗ ಒಂದು 6:04 ಇಟತಿಗೆ ಬರ್ಬೇಕಾಗಿತ್ತಪ್ಪ. ಈಟತ್ತಾದ್ರೂ ಬರಲಿಲ್ಲ. ನಮ್ಮ ನಾಳೆ ಒಂದು ಆಸತಿ ಅಜ್ಜಿ ಬೇರೆ ಊಟ ತಿಂದ್ಕೋದ ಮುಂದಾಗ ನಾವು ಬರೋ ನಮ್ಮ ತಂದಂಬಲ್ಲಿ ಎಲ್ಗ ನಾವು ಹೊಳ್ತಿದ್ದೀನಿ. ನಾವು ಹೊಳ್ತಿದ್ದಿಲ್ಲೇ ಬಸ್ ಬರೋದಿಲ್ಲ. ಆಟೋಗಳು ಮಸ್ತ್ ಬರೋ. ಈ ಹುಡುಗರು ನೋಡಿದರೆ ಆಗ್ಲೇ 6:04 ಹೋತು ಅಂತಂದಂತವೆ. ಬತ್ತಾಯ್ತು ಬರೋದೇ ಇಲ್ವ. ಬೇಡಪ್ಪ ಬೇಡ ನಾವು ಎಲ್ಗ ನಾವು ಹೊಳ್ತಿದ್ದಿಲ್ಲೇ ಬಸ್ ಬರೋಲ್ಲ. ಅಜ್ಜೋ ಈಟ ತಕನ ಲೇಟಾಗಿದ್ದೆ ಸಾಲದು ಅಂತಂದೇಳಿ ಈಗ ಇನ್ನೊಂದೊಬ್ರು ಅತ್ಲಾಗಿತ್ಲಾಗ ಹೋಗ್ತಿದ್ದೀಯ. ಅಲ್ಲಿ ಬರ್ಬೇಕಾದಾಗೇ ಒಂದು ರಾಸ ತಕ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದೆ. ಈಗಿನ ಎಟ್ಲಾಗ ಹೋಗ್ತಿದ್ದೆ ಬಾರಜ ಬೋಸಪ್ಪ ಬಂದ್ರೆ ತಿರ್ಗಾ ಬಿಟ್ಟು ಹೋಗ್ಬೇಕಾಗುತ್ತೆ. ನೀನು ಈಗ ಬಸ್ ಬರೋ ಮುಂದ್ಗಡೆಯಲ್ಲೇ ಹೋಗ್ಕೊಂತಿದ್ದೀಯ. ನಾನು ನಾಳೆ ಬಸ್ ತಪ್ಪು ಅಂತ ನಾನು ಇದ್ದೀನಿ. ಇಲ್ಲೇ ಸುಮ್ಮನಿರು ಬಸ್ಸು ಬಂದರೂ ಬತ್ತೈತೆ. ನನಗೆ ಒಂದ ಮಾಡಂಗಾಗೈತೆ. ಹೋಗಿ ಒಂದ ಮಾಡಿ ಬತ್ತೀನಿ. ಏನು ಬಸ್ಸೇ ನಿನ್ನ ಬಂದಿಲ್ಲ. ಸುಮ್ಮನೆ ಯಾಕೆ ಇದನ್ನ ಮಾಡ್ತೀಯ? ಒಂದ ಮಾಡಿ ಬತ್ತೀನಿ ಇಲ್ಲೇನೆ. ನಾನು ಎಲ್ಲಿ ಹೋಗೋನೆ ಮರಗಿತ್ತೀನಿ ನೀನಂತೂ ಹುಚ್ಚ ಒಯ್ದು ಬರೋದು ಬೇಡ. ಇನ್ನೂ ಬಸ್ಸಿಂದ ಹೋಗೋತಿ ಎಷ್ಟೊತ್ತಾಗದ. ಅಲ್ಲ ಅಲ್ಲಿ ಗೇಟ್ನಾಗೆ ನಡ್ಕೊಂಡು ಬರ್ಬೇಕಾದಾಗ ಹುಚ್ಚನೆ ಒಯ್ದು ಬರೋಕ್ಕಾಗ್ತಿದ್ದಿಲ್ಲ. ಇನ್ನು ಇಲ್ಗಾನ ಇಕ್ಕೆ ಬಂದಿದ್ದೆ. ಅಲ್ಲಿ ನಾನು ಮಾತಾಡಿಸಿರೋ ಅಂತಂದೇಳಿ ಮಾತಾಡ್ಕೊಂಡು ಅಮ್ಮನೀರು ಊರಿಗೆ ಹೋಗ್ತೀನಿ ಅವ್ರಿಗೆ ಹೋಗ್ತೀನಿ ಇವ್ರಿಗೆ ಹೋಗ್ತೀನಿ ಅಂತಂದು ಹೇಳ್ಕೊಂಡು ಬಂದಿದ್ದೀಯ. ಇನ್ನು ಬಸ್ ಬರಲಿ ತಡಿ ಬಿಟ್ಟು ಅದೇ ಹೋಗ್ತೀವಿ ನಾವು ನಿನ್ನ. ಪಾಪ ಯಾತ ಸೌಂಡ್ ಆಗುತ್ತೆ ನೋಡಲ್ಲ ಬಸ್ಸೇ ನಾನು ಬೋಂತೆ ನಾನು. ಇವ ಅಜ್ಜ ಬೇರೆ ಈಗ ಒಂದ ಮಾಡಕ್ಕೆ ಹೋಗಿದ್ದಾನಲ್ಲ ಕರೀರಲ್ಲ ಅಜ್ಜನ. ಇಲ್ಲ ಕಣಜ್ಜೆ ನಾವು ಆಗ್ಲೇ ಬರ್ಬೇಕಾದ್ರೆ 6:04 ಯಾತದು ಬಸ್ ಇಲ್ಲ ಬಸ್ ಇಲ್ಲ. ಈಗ ಇಟ್ಲ ಕಡೆಗೆ ಹೋಗೋದು ನಾವು ಹೋಗೋದು ಬರಲ್ಲ ಬಸ್ಸು. ಅಜ್ಜೋ ಅಜ್ಜೋ ಬಾ. ಈಗ ಅಜ್ಜಿನ ಎಟ್ಲಾಗ ಹೋದ್ನತ್ತು ಇಲ್ಲೆಲ್ಲ ನಾವು ಒಯ್ದು ಬರೋದು ಬಿಟ್ಟು ಏನು ಓಡ್ ದೂರ ಹೋಗಿದ್ದಾನೆ. ಈಗ ನಾವು ಈ ಹುಡುಗರು ಬಸ್ ಬರುತ್ತಾ ಬರಲ್ವ ಅಂತಂದಂತಾರೆ. ಏನು ಮಾಡ್ಬೇಕಾ ಏನು ಕತೆ. ನಾವು ಅಪರೂಪಕ್ಕೆ ಹೋಗ್ಬಿಟ್ವಿ. ಈ ಬಸ್ ಇಲ್ಲ ಪಾಸ್ ಇಲ್ಲ ಏನು ಮಾಡೋದು. ಹೊತ್ತು ಮುಂಚೆ ಒಳ್ರ ಅಂತಂದ್ರೆ ಈ ಹುಡುಗರಿಗೆ ನೀರು ಒಯ್ದು ನಾವು ನೀರು ಒಯ್ಕೊಂಡು ನೀವು ಅಜ್ಜ ಏಟತ್ತಾದ್ರೂ ಒಳ್ಳಲ್ಲ. ನಾವೇ ಆಗಿದ್ರೆ ಇಟ್ಟತಿಗೆ ಹೊತ್ತು ಮುಂಚೆ 8 ಗಂಟೆಗೆ ಒಳ್ರಪ್ಪ ಅಂತ ನಾವು ಹೇಳಿದ್ರೆ ಏಟತ್ತಾದ್ರೂ ಒಳ್ಳಲ್ಲ. ಈ ಹುಡುಗರು ಹಾಡಕ್ಕೆ ಹೋಗ್ತವೆ. ಕರ್ಕೊಂಡು ಹೋಗೋದು ಬೇಡ ಅಂತಂದ್ರೆ ಅವ್ರ ಹತ್ತೊಂದು ಕಡೆಗೆ ಹುಡುಗರ್ನ ಯಾಕವ ಕರ್ಕೊಂಬಂದಿಲ್ಲ ಅಂತಂದಂತಾಳೆ. ಅದಕ್ಕೆ ಕರ್ಕೊಂಡೋದ್ರೆ ಅಬ್ದಟತಿಗೆ ಬರೋಣ ಬಟ್ಟೆ ಕೊಡಿಸ್ತಾಳೆ ಅಂತಂದ್ರೆ ಇವು ಒಳ್ಳು ನೋಡಿ ಇವಾಗ ಬಸ್ಸು ಹೋಗೈತಿ ಏನು ಮಾಡೋಣ. ಅಲ್ಲ ಕಣ್ ಸರೋಜಮ್ಮ ಯಾವಾಗ ಬಂದಿತ್ತು ಸರೋಜಮ್ಮ ನೀನು ಬಸ್ಗೇನೆ ಬರೋದು? ಯಾವಾಗ ಬಂದಿದ್ದಾನೆ ನೀನು? ಹಿಂಗಜ್ಜಿ ನಾನು ಬಂದು ಅಲ್ಲೇ 3 ದಿನ ಕಣಜ್ಜಿ. ನಾನು ನೆನ್ನೆದಿಂದಲೇ ಹೋಗ್ತೀನಿ ಅಂತಂದೆ. ಯಾಕೋ ನಮ್ಮ ಮನೆ ಹುಡುಗಿಗೆ ಚಂದಕ್ಕಿರ್ಲಿಲ್ವಂತೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿದ್ದೆ. ನಾನು ನೆನ್ನೆಸ್ಲೇ ಹೋಗ್ತೀನಿ ಅಂದ್ರೆ ಕೇಳಿಲ್ಲ. ಇವತ್ತು ಬೇರೆ ಜಾತ್ರೆ ಅಂತೆ ಬಸ್ಸು ಬತ್ತವ ಬರಲ್ವ ಅದಕ್ಕೆ ನೋಡೋಣ ಅಂತಂದೇಳಿ ಬಂದೆ. ನೀವೇಟತ್ತ ತಾಲೆ ಬಂದು ಅಮ್ಮ ನೀನು ನಾವು ಅಲ್ಲೇ ಎದ್ದ ಬಂದ್ರೆ ಕಣಮ್ಮ ನೀವು 9 ಗಂಟೆಗೆ. ಅಲ್ಲಂತೂ ಮನೆ ತೆಗೆ ಉಣ್ಣು ಕೊಡಿಸ್ಲಿಲ್ಲ ಕಣಮ್ಮ. ಈ ಅಜ್ಜಿ ಹಂಗೇನೆ ಬಸ್ ಬತ್ತೈತೆ ಬಾರಜ್ಜ ಅಂತಂದೇಳಿ ಗಳಮ್ಮ ಕೈಯಾಗೊಂದು ಬಾಯಾಗೊಂದು ತಿನ್ಲಿಲ್ಲ ಪಂಬ್ಲಿಲ್ಲ. ಇನ್ನೇನು ಹೋಗಿ ಅಲ್ಲಿ ಉಮ್ಮನ ಏನು ಸಾಯಲ್ಲ ಉಪವಾಸ ಇದ್ರಿ ಅಂತ ಒಂದು ಆಡಿಳು ಅಂದ್ಬಿಡಮ್ಮ. ಅದೇ ಬಂದ್ವಿ ಕಣಮ್ಮ. ಉಮ್ಲಿಲ್ಲ ಪಂಬ್ಲಿಲ್ಲ. ಹಂಗಾರೆ ಬಸ್ ಇಲ್ವೇನು ಜಾತ್ರೆ ಏನೋ? ಹಂಗಾರೆ ಜಾತ್ರೆಗೆ ಹೋಗಿದೆ ಒಂದೇ ಬಸ್ ಏನೋ ಅಲ್ಲೇ ಹೋಗಿತ್ತೋ ಏನೋ. ಎಲ್ಲ ಚೆನ್ನಾಗಿದ್ದೀರಿ ನಮ್ಮ ಮನೆ ಗಂಡನ ಮನೆಗೆ ಎಲ್ಲನ ಅತ್ತೆ ಮಾವ ಎಲ್ಲ ಸಣ್ಣಕ್ಕೆ ಏನೋ ಇದ್ದಾರೆ. ಚೆನ್ನಾಗಿದ್ದಾರೆ ಕಣ್ಣಿಂಗಜ್ಜಿ ಚೆನ್ನಾಗಿದ್ದಾರೆ. ಇವ್ರದೇ ಅಣ್ಣ ಇರ್ದೇ ಓಟು 7 ಅಂಕ್ಲು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿದ್ದೆ. ನಾ ಅಪ್ಪ ಅಮ್ಮ ಬೇರೆ ವಯಸ್ಸಾತಲ್ಲ ಅವ್ರನ್ನೂ ನೋಡ್ಕೊಂಡಂಗಾಗುತ್ತೆ. ಬರಲಿಲ್ಲ ಇನ್ನೇನು ಅವ್ರೇನು ಬರೋಕ್ಕಾಗಲ್ವಲ್ಲ ವಯಸ್ಸಾತು. ಅತ್ತ ಕರೆದ್ರೆ ಇಲ್ಲ ಕಣಮ್ಮ ಬರೋಕ್ಕಾಗಲ್ಲ ನಮಗೆ ಬಸ್ ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಅಂತಂದು ಅಂತಾರೆ. ಅದಕ್ಕೆ ಇನ್ನೇನು ನಾನೇ ಬಂದು ನೋಡ್ಕೊಂಡು ಹೋಗೋಣ ಅಂತಂದೇಳಿ. ಹೆಂಗೋ ನೀನು ಒಬ್ಳು ಮಗಳಿರೋದಕ್ಕೆ ಬಂದು ನೋಡ್ಕೊಂಡು ಹೋಗ್ತೀಯಮ್ಮ. ನಿಮ್ಮಪ್ಪ ಇನ್ನೂ ನಿಮ್ಮಮ್ಮ ಇನ್ನೂ ಎಲ್ಲನ ಬಂದು ಅದಕ್ಕೇನೆ ಹೆಣ್ಮಕ್ಳು ಇರಬೇಕು ಅಂತಂದು ಅಂಬೋದು.
ಹಿಂಗಜ್ಜಿ ಅವಾಗೆಲ್ಲ ನಮ್ಮಪ್ಪಯ್ಯ ಸೆನೆ ಜನದಾಗೆ ಬಲೋಯಿ ಅಂದೈತಿ ಒಂದು 5-6 ಜನ ಗಂಡು ಮಕ್ಕಳೆಲ್ಲ ನಮ್ಮಪ್ಪನೇ ಇರೋದು ಎಲ್ಲ ಸರ್ದು ಮದುವೆ ಮಾಡಿ ಎಲ್ಲ ಅವ್ರಿಗೆಲ್ಲನ ದೊಡ್ಡರ್ನು ಮಾಡಿ ಮನೆಗೆಲ್ಲ ಹೊಂದಿಸಿ ತಂದು ಸರ್ನು ಎಲ್ಲ ಸಾಕಿ ಸಲ ಓದಿ ಎಲ್ಲರನ್ನು ದೊಡ್ಡರ್ನು ಮಾಡ್ತು ಬುದ್ಧಿವಂತರು ಮಾಡ್ತು ಆದರೆ ನಮ್ಮ ಕಾಕುಗಳು ಯಾರು ನೋಡಲ್ಲ ನಮ್ಮ ಅಪ್ಪನ ನೈಟ್ ಎಲ್ಲ ನೋಡ್ದೆ ನಮ್ಮ ಅಣ್ಣಯ್ಯ ತಂದೆ ಸ್ಥಾನದಾಗ ನಿಂತು ಸಾಕಿ ಸಲಿವರು ಅಂತಂದೇಳಿ ಯಾರನ್ನೇ ಸಲ ಕಣಜ್ಜಿ ಇವತ್ತು ಕೈಲಾಗಲ್ಲ ಯಾರು ಬಂದು ನೋಡಲ್ಲ ಈಗ ನೋಡಿ ಹೊಟ್ಟೆ ಹುಟ್ಟಿದ ಮಕ್ಕಳು ನಾವೇ ನೋಡ್ಕೊಂಬದು ಅದೇನ ನಿಜ ಕಣಮಣಿ ಹಾಗೇನೆ ಯಾರನ್ನು ಸಾಕಿರೋ ಯಾರು ಏನೋ ನೆನ್ಸಲ್ಲ ಕಣಮಣಿ ಇವಾಗ ಅವ್ರವ್ರ ಮಕ್ಕಳನ್ನ ಅವರು ಸಾಕಿಬೇಕು ನೀವು ಮತ್ತೆ ತಮ್ಗಳು ಅಂತಂದೇಳಿ ಪಾಪ ಬೆಳೆದು ಓದ ಬರೆಯೋಕೆ ಹೋಗೋರಿಗೆಲ್ಲನ ನಿಮ್ಮಪ್ಪ ಅಂತೂ ದುಡ್ದು ಅವ್ರಿಗೆಲ್ಲ ಬಂಡವಾಳ ಹಾಕಿ ಓದಿಸಿ ಬರೆಸ್ತಾ ಇವಾಗ ಅವ್ರ ಹೆಂಡ್ರು ಅವ್ರ ಮಕ್ಕಳು ಅವರು ಹೋಗಿ ಟೌನ್ ಸೇರ್ಕೊಂಡಿದ್ದಾರೆ ತನ್ವಾ ನಿಮ್ಮಪ್ಪ ನಿಮ್ಮಮ್ಮನ ಗನ್ವಾ ನೋಡ್ಕೊಬೋದಮ್ಮ ಅವರು ಯಾರು ನೋಡ್ಕೊಂಬಲ್ಲ ಕಣಮ್ಮ ಪಾಪ ದುಡ್ದು ಅರ್ಧ ನಿಮ್ಮಪ್ಪ ಮೆತ್ಕದ ನಮ್ಮ ಅಪ್ಪನೂ ಅಂಥದ್ದೇ ದಡ್ದು ದುಡ್ದಿದ್ದು ಎಲ್ಲನ ಯಾತನ ಒಡವೆ ವಸ್ತು ಹೊಲ ಮನೆ ಮಾಡ್ಕೊಂಡು ಇದ್ದಿದ್ರೆ ಇವತ್ತು ಬುದ್ಧಿವಂತರ ಹಬ್ಬದಾಯಿತು ಎಲ್ಲ ದುಡ್ದಿದ್ದೆಲ್ಲ ಯಾತು ಮಾಡಲಿಲ್ಲ ಎಲ್ಲ ನಮ್ಮ ಕಾಕುಗಳಿಗೆ ಓದೋಕ್ಕೆ ಬರೆಯೋಕ್ಕೆ ಕೊಟ್ಟು ಅವ್ರು ಇವತ್ತು ಕೆಲಸ ತೆಗೆದಾರೆ ಯಾರು ನೋಡಲ್ಲ ನಮ್ಮ ಅಪ್ಪ ಒಬ್ಬನೇ ಕೆಟ್ಟಿದ್ದು ಇವತ್ತು ದುಡ್ದು ಮೆತ್ತಗಾಗಿ ಯಾರು ಆಗಲ್ಲ ಕಣ್ಣಿಂಗಜ್ಜಿ ಅಜ್ಜಿ ಬಾ ಹೋಗೋಣ ಯೋಟತಾತು ಬರ್ಲಿಲ್ಲ ಅಜ್ಜಿ ಹೊಟ್ಟೆ ಸಿಟ್ ಕಣಜ್ಜಿ ಹೊಟ್ಟೆ ಸಿಟ್ಟು ಹುಚ್ಚು ಏನಾಗೈತೆ ಕಣಜ್ಜಿ ಈ ಹುಡುಗರನ್ನ ಎಲ್ಲನ ಹೊಡಿಸ್ಕೊಂಡು ಕರ್ಕೊಂಡೋದ್ರೆ ಹಿಂಗೆ ಕಣಮ್ಮ ಯಾತಗನ ಮಾತಾಡಕ್ಕೆ ಬಿಡಲ್ಲ ಹಂಗೇನೆ ಅಡ್ಡೈಕೊಂಡು ಮಾತಾಡ್ತವೆ ನೋಡಿ ಅಲ್ಲೇ ಹೊಟ್ಟೆ ಸೈತೆ ಅಂತಂದವೆ ಇನ್ನೇ ಬಂದಿನಿ ನಡಿ ಗೊತ್ತಾತು ತಿಂದಿದ್ದಾವೆ ಗನ್ವಾಗೆ ಉಂಡು ಬಂದಿದ್ದಾವೆ ಉಣಿಸ್ಕೊಂಡು ಕರ್ಕೊಂಬಂದಿದ್ದೀನಿ ಬಸ್ ಬರಲಿಲ್ಲ ಅಂತ ನಮ್ಮ ಚಿಂತೆ ಆಗೈತೆ ನೀವು ಹೊಟ್ಟೆ ಸೈತೆ ಅಂತಾನೆ ಹುಚ್ಚು ಒಯ್ಯೋದು ಅದನ್ನೇ ಕೇಳೋದೆ ಹೋಗಿ ಬರೋಗತ್ಲ ಹೋಗಿ ಬಸ್ ಆಟೋ ಯಾವ್ದು ಬರ್ತೈತೆ ನೋಡೋಣ ಇವಾಗ ಕೈನೋ ಐತೆ ಹೊಸಾರು ಸೇರಿ ಹೋಗೋಣ ಹೆಂಗೋ ಈ ಮಾಮಿರವತ್ತಿಗೆ ನಿನ್ನ ಚೆನ್ನಾಗಿ ನೋಡ್ಕೊಂಬತ್ತು ನೋಡಮ್ಮ ಇನ್ನ ಗಡ್ಸಾಗಿ ಚೆನ್ನಾಗೈತೆ ಹಂಗ ಮಾಮ ನಮ್ಮಪ್ಪ ಮೆತ್ತಗಾಗಿರೋದು ನನ್ನೇನೋ ದೇವರು ಇವತ್ತು ನಾಳೆ ಚೆನ್ನಾಗಿ ಕಣಮ್ಮ ಏನು ತೊಂದರೆ ಇಲ್ಲ ನನಗೇನು ಏನು ನೋವಿಲ್ಲ ಏನಿಲ್ಲ ಏನು ಮನೆ ಕಡೆಯಲ್ಲೂ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿದ್ದೀವಿ ನಿಮ್ಮ ಅತ್ತೆನೂ ಚೆನ್ನಾಗಿ ನೋಡ್ಕೊತೀವಿ ಕಣಮ್ಮ ನಾನು ಯಾಕೆ ನಿಂಗಜ್ಜಿ ನಮ್ಮ ಮಾತು ಮುಗಿದ್ರೂ ಬಸ್ಸು ಬರಲಿಲ್ಲ ಇವತ್ತು ಜಾತ್ರೆ ಇರಬೇಕು ಜಾತ್ರೆಗೆ ಹೋಗಿದ್ದಾವೆ ಒಂದೇ ಬಸ್ಸು ಅನಿಸುತ್ತೆ ಇವತ್ತು ಬಸ್ ಬರೋಲ್ಲ ಯಾವುದನ್ನ ಆಟಪಾಠ ಬಂದರೆ ನೋಡ್ಕೊಂಡು ಹೋಗೋಣ ಈ ಹುಡುಗನ ಸುಧಾರಿಸ್ಕೊಂಡು ಹೋಗೋಕ್ಕಾಗಲ್ಲ ನೀವು ಸುಮ್ಮನೆ ನಾಳೆಗೆ ಬರೋವ್ರಿ ಸುಮ್ಮನೆ ಈ ಪಾರ್ಟಿ ರಶ್ನಾಗೆ ಎಲ್ಲಿ ಹೋಗ್ತೀರಾ ನೀವು ಇದೊಳ್ಳೆ ಗ್ರಾಚಾರ ಆದ ಕಣಮ್ಮನಿ ನಾವು ಬಸ್ ಸ್ಟ್ಯಾಂಡ್ನಾಗ ಬಂದು ಕಾಲ ಕಳಿ ಹಂಗಾತು ನೀನು ಸಿಗೋದಕ್ಕೆ ಒಂದೆರಡು ಮಾತಾಡೀವಿ ಬೇಡ ಕಣಮ್ಮನಿ ಬೇಜಾರಾತು ನಾಳೆಗೆ ಹೋಗೋದಾದ್ರೆ ಇನ್ನೆಲ್ಲಿ ಹೋಗ್ತೀವಿ ಸುಮ್ಮನೆ ಕಡೆಗೆ ಹೋಗೋದೆ ಇನ್ನೊಂದು ದಿನ ಎಂದನ ಹೋಗೋಕ್ಕಾಗುತ್ತತ್ತ ವರ್ಲ್ಡ್ ಬೇಕಾದಾಗಲೇ ಕಯ್ಯ ಅಂದ್ಲು ನೋಡು ಈ ಬಸ್ ಸ್ಟ್ಯಾಂಡಿಗೆ ಬಂದು ಈಗ ಹಿಂದ್ಕೋಗಂಗಾತು ಬತ್ತ ಒಂದೇ ಸಮ ಹಂಗೆ ಕಾವಕ್ನ ಕೇಳ್ದಂಗೆ ಹೇಳು ಕಣಮ್ಮ ಇವಳು ಹಂಗೇನೆ ನೋಡು ಕೊನೆಗೆ ಬಸ್ಸೇ ಬರಲಿಲ್ಲ ನಾವು ಇವತ್ತೇ ಹೊಡ್ಕೊಂಡು ನೆನ್ನೆ ಸೋಗಿದ್ರು ಹೋಗೋದಾಯ್ತು ನಡೀರಿ ಮನೆ ತಕ್ಕೆ ಹೋಗೋಣ ನಾಳೆ ಕೀಳಕ್ಕೆ ಹೋಗೋಕ್ಕಾಗುತ್ತೆ ಕೊನೆಗೂ ಬಸ್ ಬರಲಿಲ್ಲ ಬಸ್ ಸ್ಟ್ಯಾಂಡ್ನಾಗೆ ಕತೆ ಕಳೆದು ಮನೆಗೆ ಹೋಗಂಗಾತು ಇಂಥ ಅನುಭವ ನಿಮಗೂ ಆಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು